ಓಂ ಗುರುಭ್ಯೋ ನಮಃ. ಪ್ರಪ್ರಥಮವಾಗಿ ವಾಲ್ಮೀಕಿ ದೇವಸ್ಥಾನದ ವಾಲ್ಮೀಕಿ ಮಹರ್ಷಿಯವರ ಪಾದಾಪದ್ಮಗಳಲ್ಲಿ ನಮಸ್ಕರಿಸಿ ಹಾಗೂ ಸಮಾಜ ಹೋರಾಟಗಾರರು, ಸಾಮಾಜಿಕ ನ್ಯಾಯ ಪ್ರಜ್ಞೆಯುಳ್ಳ ಎಲ್.ಜಿ. ಹಮರು ಸಾಹೇಬರವರ ಜಯಂತಿಯಂದು ಅವರಿಗೆ ಪೂರ್ಣ ಪ್ರಮಾಣದ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ 1927 ಮಾರ್ಚ್ 25ರಂದು ಜನಿಸಿರ್ತಕ್ಕಂಥ ಅವತ್ತಿನ ಧಾರವಾಡ ಜಿಲ್ಲೆಯ ಇವತ್ತಿನ ಹಾವೇರಿ ಜಿಲ್ಲೆಯಲ್ಲಿ ಜನಿಸಿ ಪ್ರಾಥಮಿಕ ಶಿಕ್ಷಣವನ್ನು ಅಲ್ಲೇ ಪೂರೈಸಿ ಧಾರವಾಡದಲ್ಲಿ ಕಾಲೇಜು ಶಿಕ್ಷಣವನ್ನು ಪೂರೈಸಿದ ನಂತರ ಕಾನೂನು ವೃತ್ತಿಯನ್ನು ತಗೊಂಡಿರ್ತಕ್ಕಂಥ ಎಲ್.ಜಿ. ಹಮರು ಸಾಹೇಬರು ಅವತ್ತಿನ ಬಾಂಬೆದಲ್ಲಿ ಲಾಯರ್ ಆಗಿ ಅಪಾಯಿಂಟ್ ಆಗಿರ್ತಕ್ಕಂಥದ್ದು. ಮುಂದೆ ಕರ್ನಾಟಕಕ್ಕೆ ಬಂದ ಮೇಲೆ ಇಲ್ಲಿನ ಸರ್ಕಾರಗಳು ಅವರನ್ನು ಕಾನೂನು ಸಲಹೆಗಾರನಾಗಿ ಹಾಗೂ ಪ್ರಪ್ರಥಮವಾಗಿ ಕರ್ನಾಟಕ ಹೈಕೋರ್ಟಿನ ಅಡ್ವೊಕೇಟರಾಗಿ ನೇಮಿಸಿಕೊಂಡು ಅವರು ಮುಖ್ಯವಾಗಿ ಕಾರ್ಯಪ್ರವೃತ್ತಿಯನ್ನು ಪ್ರಾರಂಭಿಸತಕ್ಕಂಥ ಎಲ್.ಜಿ. ಹಮರು ಸಾಹೇಬರವರು ಅಲ್ಲಿಂದ ಪುನಃ ರಾಜಕೀಯವಾಗಿ ಬಂದು ಕರ್ನಾಟಕದ ಹಿಂದುಳಿದ ವರ್ಗಗಳ ನಾಯಕರಾಗಿ ಹಾಗೂ ಕಾನೂನು ಸಚಿವರಾಗಿ, ಪಾರ್ಲಿಮೆಂಟ್ ಮೆಂಬರ್ ಆಗಿ ಸಾಕಷ್ಟು ಸಮಾಜಗಳಿಗೆ ನ್ಯಾಯ ಒದಗಿಸ್ತಕ್ಕಂಥ ಧೀಮಂತ ನಾಯಕರಾಗಿರ್ತಕ್ಕಂಥ ಮಹಾನ್ ಪಂಡಿತೋತ್ತಮರು ಎಲ್.ಜಿ. ಹಮರು ಸಾಹೇಬರು. ಹಾಗೂ ಈ ಕರ್ನಾಟಕದಲ್ಲಿ ಎಲ್ಲ ಹಿಂದುಳಿದ ವರ್ಗಗಳಿಗೆ ನ್ಯಾಯಬದ್ಧತೆಯನ್ನು OBC ಈಗೆಲ್ಲಿ ಬರ್ತಕ್ಕಂಥ ಅದ್ಭುತ ಎಲ್ಲ ಜನಾಂಗದ ವ್ಯವಸ್ಥೆಯನ್ನು ಕ್ರೋಢೀಕರಿಸಿ ಅವರಿಗೆ ಬಲವನ್ನು, ವ್ಯವಸ್ಥಿತವಾಗಿರ್ತಕ್ಕಂಥ ರೂಪನ್ನು ಕೊಟ್ಟಿರ್ತಕ್ಕಂಥವರು ಧೀಮಂತರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಲ್.ಜಿ. ಹಮರು ಸಾಹೇಬರು. ಹಾಗೂ ಅಧಿಕಾರಗಳನ್ನು ಸ್ವಲ್ಪ ಪ್ರಮಾಣದಲ್ಲಿ ತಗೊಂಡರೂ ಕೂಡ ಅಧಿಕಾರವನ್ನು ದಿಟ್ಟದಿಂದ, ಧೈರ್ಯದಿಂದ ಸಮಾಜಕ್ಕೆ ಮೂಲ ಸ್ವರೂಪವನ್ನು ಕೊಡ್ತಕ್ಕಂಥ, ಆ ಸಮಾಜಕ್ಕೆ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಮಾಡಿರ್ತಕ್ಕಂಥವ್ರು ಧೀಮಂತ ನಾಯಕರು ಅಂದರೂ ಕೂಡ ಅತಿಶಯೋಕ್ತಿ ಆಗಲಾರದು. ಅಂಥ ಧೀಮಂತ ನಾಯಕರು ನಮ್ಮಲ್ಲಿ ಹಿಂದುಳಿದ ವರ್ಗಗಳ ನಾಯಕರಾಗಿ, ಕಾನೂನು ಮಂತ್ರಿಯಾಗಿ ಹಾಗೂ ಎಲ್ಲ ಸಮಾಜಗಳಿಗೆ ನ್ಯಾಯ ಒದಗಿಸ್ತಕ್ಕಂಥವ್ರು ಆಗಿರ್ತಕ್ಕಂಥ ಆಫ್ರಿಕಾದಲ್ಲಿ ಅಲ್ಲಿಯ ಕಾನೂನು ಸಲಹೆಗಾರಾಗಿ ಅಲ್ಲಿ ಸಂವಿಧಾನ ರೂಪಿಸಲಿಕ್ಕೆ ಮಹಾನ್ ತಜ್ಞರಾಗಿ ನೇಮಕ ಆಗಿರ್ತಕ್ಕಂಥದ್ದು ಕೂಡ ನಮ್ಮ ಕರ್ನಾಟಕ ರಾಜ್ಯದ, ವಿಶೇಷವಾಗಿ ನಮ್ಮ ಸಮಾಜದ ಒಬ್ಬ ಭಾರತೀಯ ಮತ್ತೊಂದು ದೇಶದ ಸಂವಿಧಾನ ರೂಪ ಮಾಡಲಿಕ್ಕೆ ಹೋಗಿರ್ತಕ್ಕಂಥದ್ದು ಇಡೀ ಶತಮಾನದ ಅಷ್ಟೇ ಅಲ್ಲದ ಈ ಭೌಗೋಳಿಕ ಇತಿಹಾಸದಲ್ಲಿ ಪ್ರಪ್ರಥಮ ಅಂತಕ್ಕಂಥ ಮಾತನ್ನು ದಿಟ್ಟವಾಗಿ ಧೈರ್ಯದಿಂದ ಹೇಳ್ತಕ್ಕಂಥದ್ದು ಅದು ಧೀಮಂತರಾಗಿರ್ತಕ್ಕಂಥ ನಾಯಕರು ಎಲ್.ಜಿ. ಹಮರು ಸಾಹೇಬರು ಸಲ್ತಕ್ಕಂಥದ್ದು. ಹೀಗಾಗಿ ರಾಜಕೀಯದಲ್ಲಿ ಮತ್ತು ಸರ್ಕಾರ ಮಟ್ಟದಲ್ಲಿ ಅವರು ಕಾನೂನು ಸಚಿವರಾಗಿ, ಹಿಂದುಳಿದ ವರ್ಗದ ನಾಯಕರಾಗಿ, ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿ ತನ್ನ ಅಧಿಕಾರವನ್ನು ಜನರಿಗೋಸ್ಕರ, ಜನರ ಹಿತಕ್ಕೋಸ್ಕರ, ಜನರ ನಾಡಿ ಮಿಡಿತಕ್ಕೋಸ್ಕರ ಸಮರ್ಪಣೆ ಮಾಡಿರ್ತಕ್ಕಂಥ ಮಹಾನುಭಾವ ಅಂತಕ್ಕಂಥದ್ದು ಕೂಡ ಅತಿಶಯೋಕ್ತಿ ಆಗ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಸಮಾಜದ ಪರವಾಗಿ, ವಾಲ್ಮೀಕಿ ಸಮಾಜದ ಪರವಾಗಿ ಈ ವಾಲ್ಮೀಕಿ ಸಮಾಜವನ್ನು ಒಂದುಗೂಡಿಸಿ ವಾಲ್ಮೀಕಿ ಸಮಾಜಕ್ಕೆ ಮಠಗಳನ್ನು ಕಟ್ಟಿ ಸ್ವಾಮೀಜಿಯನ್ನು ಮಾಡಿ ಆ ಒಬ್ಬ ಸ್ವಾಮೀಜಿಯ ಅಧೀನದಲ್ಲಿ ಸಮಾಜವನ್ನು ಕೊಟ್ಟಾಗ ಸಮಾಜ ಉದ್ಧಾರ ಆಗುತ್ತೆ ಅಂತಕ್ಕಂಥ ಪರಿಕಲ್ಪನೆಯನ್ನು ಕಂಡಿರ್ತಕ್ಕಂಥ ಮಹಾನ್ ಮಾನವವಾದಿ ಎಲ್.ಜಿ. ಹಮರು ಸಾಹೇಬರು. ಹೀಗಾಗಿ ಅವರ ಪರಿಕಲ್ಪನೆಯ ಮಟ್ಟವಾಗಿಯೇ ಸುಮಾರು ಈ ಹರಿಹರ ತಾಲೂಕಿನ ರಾಜನಹಳ್ಳಿಯಲ್ಲಿ ಪೀಠ ಆಗಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ವ್ಯಕ್ತಿಯೂ ಕೂಡ ಅವರು ಹೌದು.
ಯಾಕಂದರೆ ಒಂದು ಸಮಾಜ ಮುಂದೆ ಬರಬೇಕಾದ್ರೆ, ಒಂದು ಸಮಾಜಕ್ಕೆ ಗುರಿ ತಲುಪಿಸಲಿಕ್ಕೆ ಸಹ ಸಮಾಜ ಜನರಿಗೆ ಅನುಕೂಲ ಆಗಬೇಕಾದ್ರೆ ಒಂದು ಮಠ ಬೇಕು, ಒಬ್ಬ ಸ್ವಾಮೀಜಿ ಬೇಕು ಅಂತಕ್ಕಂಥ ಅರ್ಥಕೊಂಡಿರ್ತಕ್ಕಂಥ ಧೀಮಂತ ನಾಯಕರು ಕೂಡ ಎಲ್ಲಿ ಅವರು ಸಾಹೇಬರು. ಅದೇ ಥರನಾಗಿ ನಮ್ಮ ಇವತ್ತಿನ ಬೆಂಗಳೂರಿನ ನಮ್ಮ ಬೇಡರ ಕನ್ನಪ್ಪ ಮಹಾಸಂಸ್ಥಾನ ಮಠ ಒಂದು ಕಾರ್ಯರೂಪಕ್ಕೆ ಬರಲಿಕ್ಕೆ, ಇವತ್ತಿನ ಕಾರ್ಯರೂಪಕ್ಕೆ ಬರಲಿಕ್ಕೆ ಎಲ್ಲ ಅವರು ಸಾಹೇಬರು ಕಾರಣಕರ್ತರು. ಇವತ್ತು ಅಲ್ಲಿ ಜಾಗ ಕೂಡ ಏನು ಬೇಡರ ಕನ್ನಪ್ಪ ಸಂಸ್ಥಾನದ ಜಾಗ ಇದೆ, ಆ ಜಾಗವನ್ನು ಕ್ರೋಢೀಕರಿಸಿ ಆ ಜಾಗ ಬೇಡರ ಕನ್ನಪ್ಪ ಸಂಸ್ಥಾನಕ್ಕೆ ಸಂಬಂಧಪಟ್ಟಿದ್ದು ಅಂತಕ್ಕಂಥದ್ದನ್ನು ಹೇಳಿ ಅದಕ್ಕೆ ಸಿದ್ಧವಾದ ಕಾಗದ ಪತ್ರ ಒದಗಿಸಿಕೊಟ್ಟು ಅದಕ್ಕೆ ಕಾರ್ಯರೂಪವನ್ನು ಸರ್ಕಾರ ಮಟ್ಟದ ತಂದು ಕೊಟ್ಟಿರ್ತಕ್ಕಂಥವ್ರು ಕೂಡ ಎಲ್ಲಿ ಅವನು ಸಾಹೇಬರು. ಅದೇ ಥರನಾಗಿ ಇವತ್ತೇನು ಆವಣಿಯಲ್ಲಿ ಕೂಡ ನಾವು ಮಠ ಮಾಡಿದ್ದೀವಿ. ಆ ಆವಣಿಯಲ್ಲಿ ಸುಮಾರು 2003 ಮತ್ತು 2004ರಲ್ಲಿ ಅವರು ಆವಣಿಗೆ ಭೇಟಿ ಕೊಟ್ಟಾಗ ಇದು ಪರಿಕಲ್ಪನೆಯ ಕೂಸು ಮಹಾನ್ ವಾಲ್ಮೀಕಿ ಮಹಾಸ್ವಾಮಿಗಳೇ ಇಲ್ಲಿ ಬಂದು ಇಲ್ಲಿ ವಿಶ್ರಮಿಸಿ ಆಶ್ರಮವನ್ನು ಕಟ್ಟಿ ಸೀತಾಮಾತೆ ಮತ್ತು ಅವರ ಮಕ್ಕಳಾಗಿರ್ತಕ್ಕಂಥ ಲವಕುಶರಿಗೆ ವಿದ್ಯೆಯನ್ನು ಕೊಟ್ಟು ಶಾಸ್ತ್ರ ವಿದ್ಯೆಯನ್ನು ಕೊಟ್ಟು ಅವರಿಗೆ ಧೀಮಂತರಾಗಿ ಅವರನ್ನು ಮಹಾನ್ ಪಂಡಿತೋತ್ತರ ಬೆಳೆಸತಕ್ಕಂಥ ಧೀಮಂತ ನಾಯಕರು ಕೂಡ ವಾಲ್ಮೀಕಿ ಮಹರ್ಷಿಗಳು. ಅಂಥವರ ಪೀಠವನ್ನು ನಾವಿಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಕೂಡ ಆದ್ಯ ಕರ್ತವ್ಯ ಅಂತಕ್ಕಂಥ ಮಾತನ್ನು ಕೂಡ ಹೇಳಿರ್ತಕ್ಕಂಥವ್ರು ಕೂಡ ಎಲ್ಲಿ ಹಾವನ್ ಸಾಹೇಬರು. ಅಂಥ ಧೀಮಂತ ವ್ಯಕ್ತಿಯ ಇಡೀ ಕರ್ನಾಟಕ ಜನತೆ, ನಾವಷ್ಟೇ ಅಲ್ಲ, ನಾವೊಬ್ಬರೇ ಅಂತಲ್ಲ, ನಮ್ಮ ಸಮಾಜ ವಾಲ್ಮೀಕಿ ಸಮಾಜ ಮಾಡಬೇಕು ಅಂತ ಅಷ್ಟೇ ಅಲ್ಲ, ಕರ್ನಾಟಕದ ಹಿಂದುಳಿದ ವರ್ಗಗಳು ಅಷ್ಟೇ ಅಲ್ಲದೆ ಎಲ್ಲ ಸಮಾಜದ ಜನರು ಕೂಡ ಈ ನಮ್ಮ ಎಲ್ ಜಿ ಹಾವನ್ ಸಾಹೇಬರವರ ಈ ಒಂದು ಜಯಂತಿಯನ್ನು ಮಾಡ್ತಕ್ಕಂಥ ಆದ್ಯ ಕರ್ತವ್ಯ. ಯಾಕಂದರೆ ಅವರು ಸರ್ಕಾರದಲ್ಲಿ ಮಟ್ಟದಲ್ಲಿದ್ದಾಗ, ರಾಜಕೀಯವಾಗಿದ್ದಾಗ, ಯಾವುದೇ ಹಿಂದುಳಿದ ವರ್ಗಗಳ ನಾಯಕನಾಗಿದ್ದಾಗ ಎಲ್ಲ ಸಮಾಜಗಳನ್ನು ಪರಿಗಣನೆ ತಗೊಂಡು ತನ್ನ ಕಾರ್ಯಪ್ರವೃತ್ತಿಯನ್ನು ಮಾಡಿರ್ತಕ್ಕಂಥ ಧೀಮಂತ ವ್ಯಕ್ತಿ ಎಲ್ ಜಿ ಹಾವನ್ ಸಾಹೇಬರು. ಹೀಗಾಗಿ ಅವರನ್ನು ನಾವು ಅವರಿವರಿಗೆ ಸೀಮಿತ ಮಾಡದೇ ಇಡೀ ಕರ್ನಾಟಕ ಜನತೆ ಅಲ್ಲದೆ ಭಾರತ ದೇಶದ ಎಲ್ಲ ಜನರು ಕೂಡ ಪೂಜ್ಯನೇ ನೋಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅಂಬೇಡ್ಕರ್ವನ್ನು ಬಿಟ್ಟರೆ ನಂತರ, ಅಂಬೇಡ್ಕರ್ ತರುವಾಯ ಬಿಟ್ಟ ನಂತರ ಯಾರಾದರೂ ಇದ್ದರೆ ಅದು ಎಲ್ ಜಿ ಹಾವನ್ ಸಾಹೇಬರು ಅಂತಕ್ಕಂಥ ಮಾತನ್ನು ದಿಟ್ಟವಾಗಿ ನಾವು ಹೇಳಬೇಕಾಗ್ತದೆ. ಹೀಗಾಗಿ ಅಂಥ ಪರಿಕಲ್ಪನೆಯ ಪರಿಪೂರ್ಣತೆಯನ್ನು ಕಂಡಿರ್ತಕ್ಕಂಥ ಮಹಾನುಭಾವರು, ಮಹಾಶಯರು ಆಗಿರ್ತಕ್ಕಂಥ ಧೀಮಂತವಾಗಿರ್ತಕ್ಕಂಥ ಎಲ್ ಜಿ ಹಾವನ್ ಸಾಹೇಬರು ಇಡೀ ನಮ್ಮ ಸಮಾಜಕ್ಕೆ ಅಲ್ಲದೆ ಬೇರೆ ಸಮಾಜಕ್ಕೆ ಕೂಡ ಕಣ್ತರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆ ಸಮಾಜಗಳನ್ನು ಇವತ್ತು ಏನು ಹಿಂದೂ ವರ್ಗಗಳಲ್ಲಿದೆ, ಹಿಂದೂ ವರ್ಗಗಳಲ್ಲಿ ಇವತ್ತು 27% ಏನು ಎಲ್ಲ ಸಮಾಜಗಳು ತಗೊಳ್ತಾವೋ ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂದರೆ ಎಲ್ ಜಿ ಹಾವನ್ ಸಾಹೇಬರು ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಅಂಥ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಎಲ್ಲ ಸಮಾಜದ ಕಣ್ಣಮಣಿಯಾಗಿ ಎಲ್ಲ ಸಮಾಜದ ನರನಾಡಿಗಳಿಗೆ ಒಂದು ಮಹಾನ್ ರಕ್ತವನ್ನು ನಾವು ಯಾಕೆ ಸಂಚಲನ ಕೊಡ್ತೇವೋ ಆ ರೀತಿ ಸರ್ಕಾರ ಮಟ್ಟದ ಕೆಲಸಗಳಾಗಬೇಕಾದ್ರೆ ಎಲ್ಲ ಸಮಾಜದ ಕೆಲಸಗಳಿಗೆ ನಾರಿಮಿಡಿತವಾಗಿ ನಿಂತಿರ್ತಕ್ಕಂಥವ್ರು ಎಲ್ ಜಿ ಹಾವನ್ ಸಾಹೇಬರು ಅಂತಕ್ಕಂಥ ಮಾತನ್ನು ಹೇಳ್ತಾ, ಹಾಗಾಗಿ ಇವತ್ತು ಏನು ಎಲ್ ಜಿ ಹಾವನ್ ಸಾಹೇಬರವರ 100ನೇ ಜಯಂತಿ ಏನಿದೆ, ಜಯಂತಿಯಾಗಿ ಅವರ ನಾವು ಈ ಜಯಂತಿನ ಆಚರಣೆ ಮಾಡ್ತೀವಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲರೂ ಆಚರಣೆ ಮಾಡ್ತಾಯಿದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ, ಎಲ್ಲರೂ ಅದ್ರ ಬಗ್ಗೆ ಆಚರಣೆ ಮಾಡ್ತಾಯಿದ್ದಾರೆ. ಅದಕ್ಕೆ ಅಂಥ ಮಹಾನುಭಾವ ಮಹಾಶಯರನ್ನು, ಮಹಾನ್ ಬುದ್ಧಿವಂತಿಯನ್ನು, ಒಬ್ಬ ಒಳ್ಳೆಯ ವಕೀಲರು, ಎಂಥ ವಕೀಲರು ಅಂದರೆ ನಿಜವಾಗಿ ಅಂಥ ವಕೀಲರು ಸಿಗ್ತಾರಿಲ್ಲ ಗೊತ್ತಿಲ್ಲ. ಅಂಥ ಮಹಾನ್ ವಕೀಲರಾಗಿ ಸರ್ಕಾರದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರಾಗಿ ಕೂಡ ಕೆಲಸ ಮಾಡಿರ್ತಕ್ಕಂಥವ್ರು ಎಲ್ ಜಿ ಹಾವನ್ ಸಾಹೇಬರು. ಅಂಥ ಮಹಾನುಭಾವನ 100ನೇ ವರ್ಷ ಜಯಂತಿಯನ್ನು ಇವತ್ತು ನಮ್ಮ ಪಾವಗಡ ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರು ಕೂಡ, ಆಯಾ ಸಂಘಟನೆ ಎಲ್ಲ ಸಂಘಟನೆಗಳ ಮುಖಂಡರು ಕೂಡ, ವಾಲ್ಮೀಕಿ ಜಾಗೃತಿ ವೇದಿಕೆ ಅಧ್ಯಕ್ಷರು, ಕನ್ನಡ ಪರ ಸಂಘಟನೆಗಳು ಎಲ್ಲರೂ ಸೇರಿ ಇವತ್ತು ನಮ್ಮ ಕುಮಾರಪಟ್ಟಣದ ವಾಲ್ಮೀಕಿ ದೇವಸ್ಥಾನದಲ್ಲಿ ಆ ಒಂದು ಎಲ್ ಜಿ ಹಾವನ್ ಸಾಹೇಬರ ಜಯಂತಿ ಇಟ್ಟುಕೊಂಡಿದ್ದಾರೆ. ಅವರು ಇಡೀ ನಮ್ಮ ಪಾವಗಡ ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರಿಗೂ ಹಾಗೂ ಸಂಘಟನೆ ಪದಾಧಿಕಾರಿಗಳಿಗೂ ಹೊಂದಿಸ್ತಾ, ಅವರು ಈಗ ನಮಗೆ ಮಾಜಿ ತಾಲೂಕು ಪಂಚಾಯತ್ ಆಂಜನೇಯನವರು ಹಾಗೂ ಲೋಕೇಶ್ ಪಾಳೆಗಾರರು, ನರಸಿಂಹಪ್ಪನವರು, ಪ್ರತಿಯೊಬ್ಬರು ಅವರಿವರಂತಕ್ಕಂಥ ನಾನು ಹೆಸರುಗಳು ಹೇಳೋದಕ್ಕಿಂತ ಪಾವಗಡ ತಾಲೂಕಿನ ಪ್ರತಿಯೊಬ್ಬ ಎಲ್ಲ ಸಂಘಟನೆಗಳ ಮುಖಂಡರು ಕೂಡ ಆಚೆ ಬಂದಿದ್ದಾರೆ. ಹಾಗಾಗಿ ಎಲ್ಲರ ಒಂದು ನಮ್ಮ ಮುಖಂಡರ ಒಂದು ಈ 100ನೇ ಜಯಂತಿಯನ್ನು ಮಾಡಲೇಬೇಕು ಅಂತಕ್ಕಂಥ ಧೋರಣೆ ಇಟ್ಟುಕೊಂಡು ಅದಕ್ಕೆ ಒಳ್ಳೆಯದು ಕಾಯಕಲ್ಪವನ್ನು ಕೊಟ್ಟು ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಅಂಜನ್ ನಾಯಕರು ಇರ್ಬೋದು, ಇಲ್ಲಿ ಪಾಪ ಲೋಕೇಶ್ ಪಾಳೆಗಾರರು, ನಮ್ಮ ಪತ್ರಿಕೆ ಎಲ್ಲ ಪತ್ರಿಕೆಗಳು ಬಂದಿದ್ದಾರೆ. ನಮ್ಮ ಪತ್ರಿಕೆ 4 ಜನ ನಮ್ಮ ಪತ್ರಿಕೆ ಮುಖಂಡರು ಬಂದಿದ್ದಾರೆ. ಇವತ್ತು ಸೆಂಟ್ರಲ್ ಟೀಮ್ ಬಂದಿದ್ದಕ್ಕೆ ಇನ್ನೂ ಪತ್ರಿಕೆಗಳು ಬರ್ತಿದ್ರು, ಸೆಂಟ್ರಲ್ ಟೀಮ್ ಬಂದಿದೆ, ಹೀಗಾಗಿ ಪತ್ರಿಕೆರು ಕಡಿಮೆ ಬಂದಿದ್ದಾರೆ, ಎಲ್ಲರೂ ಪತ್ರಿಕೆಗಳು ಬಂದಿದ್ದಾರೆ. ಹಾಗಾಗಿ ಎಲ್ಲ ಯುವಕರಿಗೆ ಆಮೇಲೆ ಆ ಪಕ್ಷದ ಭೇದ ಮರೆತು ಈ ಒಬ್ಬ ಮಹಾನುಭಾವನ 100ನೇ ವರ್ಷದ ಜಯಂತಿಗೆ ಎಲ್ಲರ ಬಂದಿದ್ದಾರೆ. ಹೀಗಾಗಿ ನಾನು ನನ್ನ ಸಮಾಜದ ಪಾವಗಡ ತಾಲೂಕಿನ ನನ್ನ ಸಮಾಜದ ಎಲ್ಲ ಸಂಘಟನೆಗಳ ಮುಖಂಡರಿಗೂ
ಎಲ್ಲ ಸಂಘಟನೆಗಳ ಮುಖಂಡ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಇಷ್ಟಪಡ್ತಿರ್ತಕ್ಕಂಥ ಮಾತನ್ನು ಹೇಳ್ತಾ, ಕರ್ನಾಟಕ ಸರ್ಕಾರ ಏನು ಎಲ್ ಜಿ ಅವರು ಸಾಹೇಬರು ಮಂತ್ರಿ ಆಗಿದ್ದಾಗ ಏನು ಅವರು ಕಾಯಕಲ್ಪ ಕೊಟ್ಟಿರ್ತಕ್ಕಂಥ ಕೆಲಸ ಇದೆ ಅದನ್ನು ಮನಗಂಡು ಇಡೀ ತಮ್ಮ ಜೀವಿತಾವಧಿಯಲ್ಲಿ ಅವಧಿಯಲ್ಲಿ ಜಾತಿ ಭೇದವನ್ನು ಮರೆತು ಪ್ರತಿಯೊಂದು ಜಾತಿ ಕಾಯಕಲ್ಪ ಕೊಟ್ಟಿರ್ತಕ್ಕಂಥ ಧೀಮಂತ ಮಣಿಯ ಒಂದು ಜಯಂತಿಯನ್ನು ಇಡೀ ರಾಜ್ಯದಲ್ಲಿ ವರ್ಷ ಶತಮಾನೋತ್ಸವ ಅಂತಕ್ಕಂಥ ಆಚರಣೆ ಮಾಡೋ ಸರ್ಕಾರ ಮಾಡಬೇಕು. ಎಲ್ ಜಿ ಅವರು ಸಾಹೇಬರು ಜಯಂತಿಯ ಶತಮಾನೋತ್ಸವ ಅಂತ ಆಚರಣೆ ಮಾಡಬೇಕು. ಅದರ ಪರವಾಗಿ ಆ ಹುಟ್ಟೂರಿನಲ್ಲಿ ಏನು ಹಾವೇರಿ ಜಿಲ್ಲೆ ಇವತ್ತಿನ ಹಾವೇರಿ ಜಿಲ್ಲೆ ಇದೆ, ಅವ್ರ ಹುಟ್ಟೂರಿನಲ್ಲಿ ಅಥವಾ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಬೆಂಗಳೂರಲ್ಲಿ ಅವರ ಸ್ಮಾರಕದ ಅತಿ ದೊಡ್ಡ ಸ್ಮಾರಕವನ್ನು ಮಾಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಲಿ ಅಂತೇಳಿ ನನ್ನ ಪಾಗೋಡು ತಾಲೂಕಿನ ಎಲ್ಲ ಸಂಘಟನೆಗಳ ಮುಖೇನವಾಗಿ ಈ ಒಂದು ಎಲ್ ಜಿ ಸಾಹೇಬ್ರವರ ಶತಮಾನೋತ್ಸವದ ಜಯಂತಿ ನಿಮಿತ್ತವಾಗಿ ಆ ಸರ್ಕಾರವನ್ನು ಎಲ್ಲ ಸಂಘಟನೆಗಳ ಮುಖಂಡರ ಪರವಾಗಿ ಆ ಒಂದು ಒತ್ತಾಯವನ್ನು ಈ ಸಮಯದಲ್ಲಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ವಾಲ್ಮೀಕಿ ಮಹರ್ಷಿಯವರ ಪಾದ ಪದ್ಮಕಮಲಲ್ಲಿ ಕೋಟಿ ನಮಸ್ಕಾರ ಸಮರ್ಪಣೆ ಮಾಡಿ ಹಾಗೂ ಎಲ್ ಜಿ ಹಾವನು ಸಾಹೇಬರಿಗೆ ನಮಸ್ಕಾರ ಸಮರ್ಪಣೆ ಮಾಡಿ ಮತ್ತೊಮ್ಮೆ ಎಲ್ಲ ಸಂಘಟನೆಗಳ ಮುಖಂಡರಿಗೆ, ವಿಶೇಷವಾಗಿ ಅಂಜನ್ ನಾಯಕರಿಗೆ, ಎಲ್ ಜಿ ನಮ್ಮ ಲೋಕೇಶ್ ಪಾಳೆಗಾರ್ ಅವರಿಗೆ ಹಾಗೂ ನಾಗರಾಜ್ ಅವರಿಗೆ ಮತ್ತು ನರಸಿಂಹ ನಾಯಕರಿಗೆ ಹಾಗೂ ಹಲವಾರು ಜನ ಅಂಬಿಕಾಮರು ನಮ್ಮ ತಾಯಂದ್ರ ಲೀಡರು ಅಷ್ಟೇ ಅಲ್ಲದೆ ಭಾಳ ಪ್ರಾಮುಖ್ಯವಾಗಿ ನಮ್ಮ ಪಾಗೋಡು ತಾಲೂಕಿನಲ್ಲಿ ಅಂಬಿಕಾ ಅಂತಕ್ಕಂಥ ಹೆಸರನ್ನು ರಬ್ಬರ್ ಸ್ಟಾಂಪ್ಲಿ ಒತ್ತಿಯವರು ಇರ್ತಕ್ಕಂಥವು ಹೆಣ್ಣುಮಗಳು, ಏಕೈಕ ಹೆಣ್ಣುಮಗಳು ನಮ್ಮ ಬೆಳ್ಳಿಭಟ್ ಬಲರಾಮ್ನಂಥವರು ಎಲ್ಲರೂ ಬಂದಿದ್ದಾರೆ. ಅನಂತ ನಮ್ಮ ಕೆಟಿ ಅನಂತ ಬಂದಿದ್ದಾರೆ, ಎಲ್ಲ ಪತ್ರಿಕೆ ಮುಖಂಡರು ಬಂದಿದ್ದಾರೆ. ಹಾಗಾಗಿ ಓಂಕಾರ ನಮ್ಮ ಕರೆಮನಪಾಳ್ಯದ ಓಂಕಾರು ಎಲ್ಲರೂ ಬಂದಿದ್ದಾರೆ. ಹೀಗಾಗಿ ಅವರಿವರೆನ್ನದೇ ಬೆಳ್ಳಿ ಬೆಟ್ಟದ ಎಲ್ಲ ಬಂಧುಗಳಿಗೆ ಕೂಡ ನಾನು ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತಾ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಮರ್ಪಣೆ ಮಾಡಿ ನನ್ನ 2 ವಾಕ್ಪುಷ್ಪಗಳನ್ನು ವಾಲ್ಮೀಕಿ ಮಹರ್ಷಿ ಪಾದಕ್ಕೆ ಸಮರ್ಪಣೆ ಮಾಡಿ ಜೈ ಜಗದೀಶ್ವರಿ, ಜೈ ಜಗದೀಶ್ವರಿ. ಬೋಲೋ ಎಲ್ ಜಿ ಹಾವದೂರ್ ಮಹಾರಾಜ್ ಕಿ, ಬೋಲೋ ಎಲ್ ಜಿ ಹಾವದೂರ್ ಮಹಾರಾಜ್ ಕಿ, ಬೋಲೋ ಎಲ್ ಜಿ ಹಾವದೂರ್ ಮಹಾರಾಜ್ ಕಿ. ಓಂ ಶ್ರೀ ತತ್ಸತ್.